ಹಾಯ್, ಇಲ್ಲಿ ಬಾ. ಬಬ್ಲು, ಎಂತ ಮಾಡ್ತಿದ್ದೇವೆ ನಾವು? ಬಿಯರ್ಸ್. ಅದು ನಗೆಟ್ಸ್. ಎಂತ ಡೈಲಿ ಸೇಮ್ ಸೇಮ್ ಸ್ನಾಕ್ಸ್ ತಿಂದು ಮಕ್ಳಿಗೆ ಬೇಜಾರಾಗ್ತದಲ್ಲ, ಅದಕ್ಕೆ ಏನಾದ್ರು ಸ್ಪೆಷಲ್ ಆಗಿ ಮಾಡುವ ಅಂತ ಇವತ್ತು ನಗೆಟ್ಸ್ ಪ್ಲಾನ್ ಮಾಡಿದ್ದು. ಆಯ್ತಾ ಬಂಗಾರು, ಎಲ್ಲ ರೆಡಿಯಾ? ಹಾ, ಆಲೂಗಡ್ಡೆ ಬೇಯಿಸಿ ಇಟ್ಟದಿತ್ತು, ಅದನ್ನೀಗ ನೀಟಾಗಿ ಸ್ಮ್ಯಾಶ್ ಮಾಡ್ಬೇಕು. ಬಬ್ಳುದು ಹೆಲ್ಪ್ ತಗೋತಿದ್ದಾರೆ. ಸ್ಮ್ಯಾಶ್ ಮಾಡ್ತಾ ಇದ್ದಾನೆ ಬಬ್ಬು. ಸ್ಮ್ಯಾಶ್ ಮಾಡಿದ. ಏನು ಪಪ್ಪರ್ ಪೌಡರಾ? ಹಾಕು. ಹಾ, ಎಂತ ಬಬ್ಳದು? ಸೂಪರ್. ಹಾಕು. ಎಂತ ಬಂಗಾರ ಅದು? ಹಾಕಿ ಮಿಕ್ಸ್ ಮಾಡಿ. ಹಾ, ಮಾಡೋಣ. ಹಾಕಿ. ಸ್ವಲ್ಪ ಟರ್ಮರಿಕ್, ರುಚಿಗೆ ಉಪ್ಪು, ಜೀರಾ, ಪೆಪ್ಪರ್ ಮತ್ತೆ ಕೊರಿಯಂಡರ್ ಅಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಆಯ್ತು ಬಬ್ಬು? ಇನ್ನು ಹಾಕಿ ಆಗ್ಲಿಲ್ವಾ? ಎಷ್ಟು ಹೊತ್ತ ಮಾಡ್ತಿದ್ದೀರಿ ನೀವು? ಆಗ್ತದೆ, ಟ್ರೈ ಮಾಡಿ. ನೀವು ಇಲ್ಲಿ ನೋಡಿ, ನಂದು ಕೂಡ ಆಗ್ತದೆ. ನಾನು ನಿಧಾನಕ್ಕೆ ಮಾಡ್ತಿದ್ದೆ, ನೀವು ನಿಧಾನಕ್ಕೆ ಮಾಡಿ. ಹಾ, ಬಬ್ಳು ಸಾಕು ಸಾಕು. ಹೇಗುಂಟು? ಅದಲ್ಲ 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 ಅದಲ್ಲ. ಇದು ಈ ಕಡೆ. ಇದು ತಗೊಳ್ಳಿ. ಇದು ತಗೊಳ್ಳಿ. ಹಾಕಿ. ಓ ಗುಡ್. ಇದು ಸ್ಯಾಂಡ್ವಿಚ್ ಅಲ್ವಾ? ಮತ್ತೆ ನಾವಂತ ನಗೆಟ್ಸ್ ಅಂತ ಹೇಳಿದ್ ಬಂಗಾರ. ಸ್ಯಾಂಡ್ವಿಚ್ ಹಾಕಿ ಇದನ್ನ ಇನ್ನು ನಗೆಟ್ಸ್ ತರ ಕಟ್ ಮಾಡ್ತೀವಿ. ಏರ್ ಫ್ರೈಯರ್ಲಿ ಡೀಪ್ ಫ್ರೈ ಮಾಡಬೇಕು. ನಗೆಟ್ಸ್ ಅಲ್ವಾ ಅದರ ಇದು? ನಗೆಟ್ಸ್ ಕೂಡ ಆಗ್ತದೆ, ಸ್ಯಾಂಡ್ವಿಚ್ ಕೂಡ ಆಗ್ತದೆ, ಎಲ್ಲ ಕೂಡ ಆಗ್ತದೆ. ತಿಂದ್ರೆ ಆಯ್ತು. ಬಬ್ಳು ಕೈಯಿಂದ ಸ್ಯಾಂಡ್ವಿಚ್ ಇವತ್ತು 2 ಆಯ್ತಾ? ಸರಿ, ಈಗ ಆಯ್ತಾ? ಇನ್ನು ಇದನ್ನ ಸೆಂಟ್ರಲ್ಲಿ ಕಟ್ ಮಾಡೋಣ. ಈಗ ಬ್ರೆಡ್ ಕ್ರಮ್ಸ್ ಅಲ್ಲಿ ಸ್ವಲ್ಪ ಕೋಟಿಂಗ್ ಮಾಡಿ, ಬ್ರೆಡ್ ಕ್ರಮ್ಸ್ ಅಲ್ಲಿ ಡಿಪ್ ಮಾಡಿ ಏರ್ ಫ್ರೈಯರ್ಗೆ ಇಡು. ಇಡ್ತೀರಿ? ಇದು ಕಾರ್ನ್ ಪ್ಲಸ್ ವಾಟರ್. ಹೌದು, ಅದರಲ್ಲಿ ಡಿಪ್ ಮಾಡಿ ಕ್ರಮ್ಸ್ ಜೊತೆ ಕೋಟಿಂಗ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇಡು. ಏನಕ್ಕದು ಕೋಟಿಂಗ್ ಹಾಕೋದು? ಫ್ರೈ ಆಗ್ಲಿಕ್ಕೆ ಸ್ವಲ್ಪ ರೋಸ್ಟೆಡ್ ರೋಸ್ಟ್ ಆಗಿ ಕ್ರಂಚಿಯಾಗಿ ಬರುತ್ತಾ ಅಂತ. ಇಡಿ. ಆನ್ ಮಾಡಿ ಮೇಲೆದ್ದು ಇದು. ಆಫ್. ಎಷ್ಟು ಇಡ್ತೀನಿ ಬಂಗಾರ? 180. 180. ಓಪನ್ ಮಾಡೋಣ. ಬಿಸಿ ಬಿಸಿ. ವಾವ್, ವಾವ್. ಹೇಗುಂಟು ಮಗಳು? ಚಿಕ್ಕ ಹೇಗುಂಟು ನೋಡು. ಕಾಣ್ಬೋ. ವಾವ್, ರಸ್ಕ್ ಟೈಪ್ ಉಂಟಿರಿ. ರಸ್ಕನ್ನಿ ಲೈಕ್ ಸಾ ಯಮ್ಮಿ. ಬಂಗಾರ ಮಾಡಿದ ಸ್ನಾಕ್ಸ್ ಫಸ್ಟ್ ಟೈಮ್ ಅವನು ತಿನ್ನ ಇಷ್ಟಪಟ್ಟ.